ನಮ್ಮ ಮಟ್ಟದಲ್ಲಿ ನಾವು ಕಾನೂನು ವ್ಯವಸ್ಥೆಯನ್ನು ಕಾಪಾಡೋದೇ ನಾವು. ನಾನು 5 ಲಕ್ಷ ಅವ್ರಿಗೆ ಹಕ್ಕಿದೆ, ನನಗೆ ಒಳಗೆ ಬರಬೇಡ, ಅವ್ರಿಗೇನು ಹಕ್ಕಿದೆ? ಎಲ್ಲ 6 ಎಕರೆ ಜಮೀನು ದಾನ ಮಾಡಿದ್ದಾರೆ ಇವರು, ಮಠಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಒಳಗೆ ಹೋಗ್ಬೇಡ ಅನ್ನಕ್ಕೆ ಯಾರಿಗೆ ಹಕ್ಕಿದೆ? ನಾವೇನು ಉಗ್ರಗಾಮಿಗಳಲ್ಲ, ನಾವೇನು ಸೊಂಟದಲ್ಲಿ ಗನ್ನನ್ನ AK-47 ಬಂದೂಕನ್ನ ಹಿಡ್ಕೊಂಡ್ ಬಂದಿಲ್ಲಲ್ಲ, ಅಥವಾ ಏನು ಹಿಂದೆ ತಲವಾರು ಮಚ್ಚು ಕೊಡ್ಲಿಯನ್ನು ಹಿಡ್ಕೊಂಡು ಬಂದಿಲ್ಲಲ್ಲ. ನಮ್ಮ ಸಮಾಜದ ಒಳಗೆ ಪ್ರವೇಶ ಮಾಡಲಿಕ್ಕೆ ಆರಕ್ಷಕರು ನಮಗೆ ತಡೆ ಹಿಡಿತಿದ್ದಾರೆ ಅಂತಂದ್ರೆ ಅವರು ಯಾವ ಬಲವಂತಕ್ಕೆ ನಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ, ಯಾವ ಒತ್ತಡಕ್ಕೆ ಮಣದಿದ್ದಾರೆ ಅವರು? ಆರಕ್ಷಕರು ನಮಗೆ ರಕ್ಷಣೆ ಕೊಡಬೇಕು. ನಾವು ನಮ್ಮ ಮಟ್ಟಕ್ಕೆ ಹೋಗ್ತಾ ಇದೀವಿ, ನಮ್ಮ ಮಟ್ಟಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಯಾಕಪ್ಪ ತಡಿಬೇಕು? ಇಲ್ಲೇನು ಬಂದಿದ್ದೀವಲ್ಲ ನಾವೆಲ್ಲ ಸಮಾಜ ಬಾಂಧವರು, ಇವರೆಲ್ಲ ಬೆವರಿನ ಹನಿ, ಒಂದೊಂದು ರೂಪಾಯಿನೂ ಕೂಡಿಟ್ಟು ಇವತ್ತು ಇಂತಹ ದೊಡ್ಡ ಮಠವನ್ನು ಕಟ್ಟಿರ್ತಕ್ಕಂಥದ್ದು. ಯಾರ ಅಪ್ಪನ ಮನೆಯಿಂದ ತಂದೇನು ಮಠ ಕಟ್ಟಿಲ್ವಲ್ಲ? 15 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ ಪಂಚಮಸಾಲಿ ಮಠ ಬೆಳಗ್ಲಿ ಅಂತೇಳಿ, ಸಮಾಜ ಬಾಂಧವರಿಗೆ ಒಳ್ಳೇದಾಗ್ಲಿ ಅಂತೇಳಿ. ಎಲ್ಲೋಯ್ತು ದುಡ್ಡು? ಯಾಕೆ? ಸಮಾಜ ಬಾಂಧವರು ನಾವು ಕೇಳಬಾರ್ದಾ? ನಾನು ಕೂಡ ಸಮಾಜಕ್ಕೆ 5 ವರ್ಷ. ಶಿವಶಂಕರಣ್ಣವರು ಬಂದಿದ್ದಾರೆ, ಮಾಜಿ ಶಾಸಕರು, 6 ಎಕರೆ ಜಮೀನು ದಾನ ಮಾಡಿದ್ದಾರೆ. ಇವತ್ತು 3 ಕೋಟಿ ರೂಪಾಯಿ ಆಸ್ತಿ, ಎಕರೆ 18 ಕೋಟಿ ರೂಪಾಯಿ ದಾನ ಮಾಡಿ ಅವ್ರನ್ನ ತಡೆ ಹಿಡಿತಾರೆ ಆರಕ್ಷಕರು. ಸಮಾಜದ ಸಭೆ ಕರೆದಿದ್ದೀವಿ, ಒಳಗಡೆ ಗುರುಗಳಿದ್ದಾರೆ, ನಾವೆಲ್ಲರೂ ಹೋಗಿ ಗುರುಗಳ ಆಶೀರ್ವಾದ ತಗೊಂಡು ಸಮಾಜದ ಸಭೆಯಲ್ಲಿ ಭಾಗವಹಿಸಿ ಮುಂದಿನ ತೀರ್ಮಾನವನ್ನು ತಗೊಳ್ಳೋದಕ್ಕೆ ಬಂದಿದ್ದೀವಿ ನಾವು. ಇದಕ್ಕೆ ಏನ್ರಿ ಅರ್ಥ ಆಯ್ತಾ ಇಲ್ಲ? ಇದು ಏನು ಪ್ರಜಾಪ್ರಭುತ್ವ ರಾಷ್ಟ್ರ? ನಮ್ಮ ಸಮಾಜಕ್ಕೂ